ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಅಡಚಣೆಯಾಗದಂತೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ 85 ಲಕ್ಷ ರು ವೆಚ್ಚದಲ್ಲಿ ಪಂಪ್ ಹೌಸ್ಗೆ ಎಚ್ಟಿ ಕೇಬಲ್ ಅಳವಡಿಕೆ ಕಾರ್ಯ. ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಮಕ್ಕಳ ಶೈಕ್ಷಣಿಕ ಭಾಗವಾಗಿ ಕಲಿಕೆಗೆ ಮಕ್ಕಳ ಸಂತೆ ಅಗತ್ಯ ಎಂದ ಶ್ರವಣಬೆಳಗೊಳ ರಚನಾ ಸ್ಕೂಲ್ನ ಕಾರ್ಯದರ್ಶಿ ಪ್ರಕಾಶ್. ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂತೆ ಉದ್ಘಾಟಿಸಿ ಹೇಳಿಕೆ. ಅತ್ಯಂತ ಉತ್ಸಾಹದಿಂದ ವ್ಯಾಪಾರದಲ್ಲಿ ತೊಡಗಿದ ಮಕ್ಕಳು. ಹಾಗೂ ನುಗ್ಗೇಹಳ್ಳಿಯಲ್ಲಿನ ಕಿಟ್ಟೀಸ್ ಈಗಲ್ ಫಿಟ್ನೆಸ್ ಜಿಮ್ ಆಧುನೀಕರಣ. ಅತ್ಯಾಧುನಿಕ ಸೌಲಭ್ಯದ ಜಿಮ್ ಉದ್ಘಾಟಿಸಿದ ಪಿಎಸ್ಐ ಭರತ್ ರೆಡ್ಡಿ. ಜಿಮ್ನ ಸಹಾಯದಿಂದ ಗಟ್ಟಿಮುಟ್ಟಾದ ದೇಹದೊಂದಿಗೆ ಉತ್ತಮ ಆರೋಗ್ಯಕ್ಕೆ ಯುವಕರು ಮುಂದಾಗಲಿ ಎಂದರು. ಯಾವುದೇ ಅಡಚಣೆಯಾಗದ ರೀತಿಯಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಸಲುವಾಗಿ 85 ಲಕ್ಷ ರು ವೆಚ್ಚದಲ್ಲಿ ಪಟ್ಟಣದ ಪಂಪ್ ಹೌಸ್ಗೆ 3 ಪ್ರತ್ಯೇಕ ಲೈನ್ಗಳಾಗಿ ಎಚ್ಡಿ ಕೇಬಲ್ ಅಳವಡಿಕೆ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಪಂಪ್ ಹೌಸ್ ಆವರಣದಲ್ಲಿ ಬಿಡಿಯಾಗಿ ಪ್ರತ್ಯೇಕ ಲೈನ್ ಆಗಿ ಎಚ್ಡಿ ಕೇಬಲ್ ಅಳವಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕು ಕಚೇರಿ, ನೀರು ಸರಬರಾಜು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿನ ನಿರಂತರ ವಿದ್ಯುತ್ ಪೂರೈಕೆಗೆ ಅಡಚಣೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಇದರೊಂದಿಗೆ ಹಿರಿಸಾವೆ ಏತ ನೀರಾವರಿ ಯೋಜನೆಗೆ ವಿದ್ಯುತ್ ಒದಗಿಸುವ ಎಚ್ಡಿ ಲೈನ್ ಆಗಿಂದಾಗೆ ತೊಂದರೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಇದೀಗ ಶಾಶ್ವತ ಪರಿಹಾರದ ಸಲುವಾಗಿ ಪ್ರತ್ಯೇಕ ಕೇಬಲ್ ಅಳವಡಿಸುವ ಮೂಲಕ ಬದಲಾವಣೆಗೆ ಮುಂದಾಗಿದ್ದೇವೆ. ಇದರಿಂದ ಬೇಸಿಗೆ ಮತ್ತು ಮಳೆಗಾಲಗಳಲ್ಲಿಯೂ ವಿದ್ಯುತ್ ಪೂರೈಕೆಗೆ ಯಾವುದೇ ತೊಂದರೆಯಾಗದ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಎಂದ ಅವರು, ಗನ್ನಿಕಡದ ಬಳಿಯಲ್ಲಿನ ಹೇಮಾವತಿ ಹೊಳೆಯಿಂದ ಪಂಪ್ ಹೌಸ್ಗೆ ಬರುವ ನೀರನ್ನು ಇಲ್ಲಿಂದ ಲಿಫ್ಟ್ ಮಾಡಲು ಇನ್ನು ಮುಂದೆ ಯಾವುದೇ ತೊಂದರೆಯಾಗದು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕು ಕಚೇರಿಗೆ ನಿರಂತರ ವಿದ್ಯುತ್ ಯಾವುದೇ ಅಡಚಣೆ ಇಲ್ಲದೆ ಪೂರೈಕೆಯಾಗಲಿದೆ ಎಂದರು. ಇನ್ನು ತಾಲೂಕಿನಲ್ಲಿ ಗುಣಮಟ್ಟದ ವಿದ್ಯುತ್ ಪೂರೈಕೆ ಸಲುವಾಗಿ 25 ಕೋಟಿ ರು ವೆಚ್ಚದಲ್ಲಿ 50 ಲಿಂಕ್ ಲೈನ್ ಮಾಡಿಸಲಾಗಿದ್ದು, ತಾಲೂಕಿನ ಹಾರೋಸೋಮನಹಳ್ಳಿ ಬಳಿ 60 ಪರಿವರ್ತಕಗಳ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆಯಾಗ್ತಿತ್ತು. ಗೂಳಿಹೊನ್ನೇನಹಳ್ಳಿ ಬಳಿ 60 ಲಕ್ಷ ರು ವೆಚ್ಚದಲ್ಲಿ ಲಿಂಕ್ ಲೈನ್ ಮಾಡುವ ಮೂಲಕ ಸಮಸ್ಯೆ ನಿವಾರಣೆಯಾಗಿದೆ ಎಂದರು. ಈ ವೇಳೆ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಎಂಆರ್ ಅನಿಲ್ ಕುಮಾರ್, ಜಗದೀಶ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಎಇಇ ಕೃಷ್ಣ, ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ರಮೇಶ್, ಗುತ್ತಿಗೆದಾರ ಪ್ರಶಾಂತ್ ಸೇರಿ ಇತರರು ಇದ್ದರು. ಓಪನ್ ಆಗಿ ಮೂರು ವೈರ್ಗಳನ್ನು ಓಪನ್ ಆಗಿ ಎಳಿತಕ್ಕಂಥ ಒಂದು ಇದಕ್ಕೆ, ಯಾಕೆಂದರೆ ಅದು ತುಂಬ ಫೇಲ್ಯೂರ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಆಫೀಸು ಮತ್ತು ವಾಟರ್ ಸಪ್ಲೈಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಆ ಕಾರಣದಿಂದ ಅದು ಜೊತೆಗೆ ನಮ್ಮ ಹಿರಿಸೇವೆ ಲಿಫ್ಟ್ ಇರಿಗೇಷನ್ಗೆ ಅಲ್ಲೂ ಕೂಡ ಎಚ್ ಟಿ ಲೈನ್ ಸ್ವಲ್ಪ ಆಗಿದ್ದಾಗೆ ಸಮಸ್ಯೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರವಣಬೆಳಗೊಳ ಲೈನ್ಗೂ ಕೂಡ ಸೇರ್ಪಡೆಯಾಗಿದೆ. ಈ ಸಂದರ್ಭ ನಮ್ಮ AW ಕೃಷ್ಣ ಅವರಿದ್ದಾರೆ, ಅಧ್ಯಕ್ಷರು ನಮ್ಮ ರಮೇಶ್ ಅವರು, ಪ್ರಶಾಂತ್ ಅವರು ಗುತ್ತಿಗೆದಾರರಿದ್ದಾರೆ, ಇಲ್ಲಿದ್ದಾರೆ, ಎಲ್ಲ ನಮ್ಮ ಗುತ್ತಿಗೆದಾರ ಸ್ನೇಹಿತರುಗಳಿದ್ದಾರೆ. ಇದು ಮಾಡಿರೋದ್ರಿಂದ ಈಗ ಮಳೆಗಾಲ, ಈಗ ಬೇಸಿಗೆ ಕಾಲ ಬರ್ತಾಯಿದೆ, ನೆಕ್ಸ್ಟ್ ಮಳೆಗಾಲ ಬರ್ತದೆ. ಆ ಸಂದರ್ಭದಲ್ಲಿ ಲಿಫ್ಟಿಗೂ ಕೂಡ ನಮಗೆ ಅನಾನುಕೂಲ ಆಗ್ತಿದ್ದು, ಅದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಸ್ಪಿಟಲ್ಗೂ ಕೂಡ ಯಾವಾಗಲೂ ನಿರಂತರವಾಗಿ ವಿದ್ಯುತ್ತು ನಾವು ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಸೂಕ್ತ ಇದೆ. ತಾಲೂಕು ಆಫೀಸಲ್ಲೂ ಕೂಡ ಆಗಿದ್ದಾಗೆ ಏರಿಯೇಷನ್ಸ್ ಆಗ್ತಿದ್ದು. ಇಲ್ಲಿ ವಾಟರ್ ಸಪ್ಲೈ ಹೇಗೆಂದರೆ ಗನ್ನಿಕಡದಿಂದ ಇಲ್ಲಿಗೆ ನೇರವಾಗಿ ನೀರು ಬಂದುಬಿಡುತ್ತೆ ಫಿಲ್ಟ್ರಿಂದ. ಇಲ್ಲಿಂದ ಲಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಯೋಜನೆಯನ್ನು ಇದು ಅನುಮೋದನೆ ಮಾಡಿ ಪ್ರಶಾಂತ್ ಅವರು ಕಾಂಟ್ರಾಕ್ಟರ್ಗೆ ಅವ್ರಿಗಾಗಿದೆ. ಎಲ್ಲ ನಮ್ಮ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಇದು ಸುಸೂತ್ರವಾಗಿ ಈ ಕಾಮಗಾರಿ ನೆರವೇರಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಇವತ್ತು ತಾಲೂಕಿನಲ್ಲಿ ಸುಮಾರು ನನಗೆ ತಿಳಿದಿರೋಂಗೆ 50 ಲಿಂಕ್ ಲೈನ್ಗಳು ಮಾಡಿಸಿದ್ದೆ. 50 ಲಿಂಕ್ ಲೈನ್. ಮೊನ್ನೆನೂ ಕೂಡ ಈ ಹಾರೋಸೋಮನಹಳ್ಳಿ ಈ ಭಾಗಕ್ಕೆ ನಮ್ಮ ಸ್ವಪ್ನಹಳ್ಳಿ ಮಹೇಶ್ ಇಲ್ಲೇ ಇದ್ದಾರೆ, ಅಲ್ಲಿ ಸುಮಾರು ಒಂದು 50-60 ಟ್ರಾನ್ಸ್ಫಾರ್ಮರ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆ ಕಾರಣದಿಂದ ನಮ್ಮ ಗೂಳಿಹೊನ್ನೇನಹಳ್ಳಿ ಹತ್ರದಿಂದ ಈಗಾಗಲೇ ಲಿಂಕ್ ಲೈನನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಸುಮಾರು ನನ್ನ ಪ್ರಕಾರ ಒಂದು 60-70 ಲಕ್ಷ ರೂಪಾಯಿ ಯೋಜನೆ. ಸುಮಾರು 60 ಲಿಂಕ್ ಲೈನ್ಗೆ ಸುಮಾರು ನನ್ನ ಪ್ರಕಾರ ಒಂದು 25-30 ಕೋಟಿ ರೂಪಾಯಿದು ಇವತ್ತು ಡೆವಲಪ್ಮೆಂಟ್ಗೆ ಆದ್ಯತೆಯನ್ನು ವಿಶೇಷವಾಗಿ ನೀಡಿದ್ದೀವಿ. ಹೀಗಾದರೆ ಗುಣಮಟ್ಟದ ಕರೆಂಟನ್ನು ಕೊಡಬೇಕು ಅಂದಾಗ ಇವೆಲ್ಲ ಯೋಜನೆಗಳನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮೆಲ್ಲರ ಕೋರಿಕೆ ಮೇರೆಗೆ ಸೆಸ್ಕಾಂ MD ಅವರು ತುಂಬ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.
ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವಶ್ಯವಿರುವ ಆರ್ಥಿಕ ಜ್ಞಾನ ಮತ್ತು ಗ್ರಾಮೀಣ ಭಾಗದ ಜನರ ಬದುಕಿನ ಜೀವನ ಹೇಗಿರುತ್ತೆ ಎಂಬುದನ್ನು ತೋರಿಸಿಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮ ಮಕ್ಕಳ ಸಂತೆ ಎಂದು ರಚನಾ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಎಚ್.ಡಿ. ಪ್ರಕಾಶ್ ಹೇಳಿದರು. ತಾಲೂಕಿನ ಶ್ರಾವಣಬೆಳಗೊಳದ ರಚನಾ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಕೇವಲ ಶೈಕ್ಷಣಿಕ ಜ್ಞಾನವಷ್ಟೇ ಅಲ್ಲದೆ ಪ್ರಾಪಂಚಿಕ ಜ್ಞಾನವನ್ನು ತಿಳಿಸುವಂತಹ ಉದ್ದೇಶ ಇದಾಗಿದೆ. ಮಕ್ಕಳಲ್ಲಿ ಆರ್ಥಿಕ ಜ್ಞಾನ ಮಟ್ಟವನ್ನು ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಹೇಗಿರುತ್ತದೆ ಎಂಬುದನ್ನು ಮಕ್ಕಳ ಸಂತೆ ಮತ್ತು ಆಹಾರ ಮೇಳದಲ್ಲಿ ಅವರು ಪ್ರತ್ಯಕ್ಷವಾಗಿ ನೋಡುವ ಮೂಲಕ ಅದನ್ನು ತಿಳಿಯುವಂತಹ ಒಂದು ಉತ್ತಮ ವೇದಿಕೆ ಇದಾಗಿದೆ ಎಂದರು. ಬಳಿಕ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷೆ ಸುನೀತಾ ಪ್ರಕಾಶ್, ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳ ವ್ಯವಹಾರ ಜ್ಞಾನವನ್ನು ಗುರುತಿಸಲು ಮಕ್ಕಳ ಸಂತೆ ಕಾರ್ಯಕ್ರಮ ಸಹಕಾರಿಯಾಗಿದೆ. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ನಡೆಸುವುದರಿಂದ ಅವರ ಬೌದ್ಧಿಕ ಜ್ಞಾನ ವಿಕಾಸ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ. ಮಕ್ಕಳಲ್ಲಿ ಲೆಕ್ಕಾಚಾರ ಪ್ರವೃತ್ತಿ ಹಾಗೂ ಗ್ರಾಹಕರೊಂದಿಗೆ ವರ್ತಿಸುವ ವ್ಯವಹಾರ ಜ್ಞಾನ ಹೆಚ್ಚುತ್ತದೆ ಎಂದು ತಿಳಿಸಿದರು. ಇನ್ನು ಮಕ್ಕಳ ಸಂತೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿನಿ ಪ್ರಾರ್ಥನಾ ಮಾತನಾಡಿ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷಿ ಚಟುವಟಿಕೆ ಮಾಡುವ ಸಂದರ್ಭದಲ್ಲಿ ಸರಿಯಾದ ಮಳೆ ಬೆಳೆ ಬರುವುದಿಲ್ಲ. ಇನ್ನು ಕಷ್ಟಪಟ್ಟು ಬೆಳೆ ಬಂದಾಗ ಮಳೆ ಬಂದು ಎಲ್ಲವೂ ಕೂಡ ನೀರು ಪಾಲಾಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ತಾನು ಕೃಷಿಗೆ ಹಾಕಿದ ಬಂಡವಾಳದ ಒಂದಿಷ್ಟಾದರೂ ಬಂದರೆ ಸಾಕು ಎನ್ನುವ ದೃಷ್ಟಿಯಲ್ಲಿ ಸಂತೆ ವ್ಯಾಪಾರದಲ್ಲಿ ಗ್ರಾಹಕರು ಕಡಿಮೆ ಕೇಳಿದರೂ ಕೊಟ್ಟು ಸುಮ್ಮನಾಗಿ ಬಿಡ್ತಾನೆ. ಇದು ಇವತ್ತಿನ ಮಕ್ಕಳ ಸಂತೆಯಲ್ಲಿಯೂ ಗ್ರಾಹಕರು ನಮ್ಮ ವಸ್ತುವನ್ನು ಮೂಲ ಬೆಲೆಗಿಂತ ಅರ್ಧ ಬೆಲೆಗೆ ಕೊಡಿ ಎಂದು ಕೇಳಿದಾಗ ರೈತರ ಬದುಕು ಏನೆಂಬುದು ತಿಳಿಯಿತು ಎಂದರು. ಉದ್ಘಾಟನೆಯ ಬಳಿಕ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ವಿವಿಧ ರೀತಿಯ ತಿಂಡಿ ತಿನಿಸು, ವಿವಿಧ ಬಗೆಯ ತರಕಾರಿಗಳು, ಹಣ್ಣು ಹಂಪಲು, ಪಾನಿಪುರಿ, ಸಲಾಡ್, ಚಹಾ, ಬಿಸ್ಕೆಟ್ ಸೇರಿದಂತೆ ಇತರೆ ಪದಾರ್ಥಗಳನ್ನು ಮಾರಾಟ ಮಾಡಿ ಸಂಭ್ರಮಿಸಿದರು. ಪಾಲಕರು ಮಕ್ಕಳು ತಯಾರಿಸಿದ ಪದಾರ್ಥಗಳ ರುಚಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತರಕಾರಿ, ತಂಪು ಪಾನೀಯ, ಪಾನಿಪುರಿ, ಬೇಲ್ಪುರಿ, ಸೊಪ್ಪು ಮತ್ತಿತರೆ ಪದಾರ್ಥಗಳನ್ನು ಪಾಲಕರು ಮಕ್ಕಳಿಂದ ಖರೀದಿಸಿ ಪಾಲಕರು ಮಕ್ಕಳ ವ್ಯವಹಾರ ಜ್ಞಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳ ಸಂತೆ ಎಂದರೆ ಶಾಲೆಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಆಯೋಜಿಸಲಾಗುವ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿದ್ದು, ಮಕ್ಕಳು ಸ್ವತಃ ವ್ಯಾಪಾರಿಗಳಾಗಿ ಹಣ್ಣು ಹಂಪಲು, ತಿನಿಸುಗಳು, ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ವ್ಯವಹಾರಿಕ ಜ್ಞಾನ, ಲೆಕ್ಕಾಚಾರ, ಗ್ರಾಹಕರೊಂದಿಗೆ ವ್ಯವಹರಿಸುವ ಕೌಶಲ್ಯವನ್ನು ಈ ಕಾರ್ಯಕ್ರಮದಲ್ಲಿ ಕಲಿಯುತ್ತಾರೆ. ಸ್ವಾವಲಂಬನೆಯ ಪಾಠಗಳನ್ನು ಕಲಿಯುವುದರ ಜೊತೆಗೆ ಮಕ್ಕಳಲ್ಲಿ ಸೃಜನಶೀಲತೆ, ಆರ್ಥಿಕ ಸಾಕ್ಷರತೆ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ಮಕ್ಕಳ ಸಂತೆ ಕೇವಲ ಒಂದು ವಿನೋದದ ಕಾರ್ಯಕ್ರಮವಲ್ಲ, ಬದಲಿಗೆ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾದ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ವೇದಿಕೆ ಎಂದರೆ ತಪ್ಪಾಗದು. ಕಾರ್ಯಕ್ರಮವನ್ನು ಶಾಲೆಯ ಮುಂಭಾಗ ಟೇಪ್ ಕತ್ತರಿಸುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಪೋಷಕರು ಚಾಲನೆ ನೀಡಿದರು. ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್, ಸಹ ಶಿಕ್ಷಕರಾದ ಸೋಮಶೇಖರ್, ಶಶಿಕುಮಾರ್, ಸಂದೇಶ್, ಶ್ರುತಿ, ಸುವರ್ಣ, ಪ್ರೀತಿ, ರಕ್ಷಿತಾ, ಗಂಗಾ ಸೇರಿದಂತೆ ಮುಂತಾದವರಿದ್ದರು. ಸಾಮಾನ್ಯವಾಗಿ ಸಂತೆ ಅಂದರೆ ನಾವು ವಾರದ ಸಂತೆ ಹೇಳ್ತೀವಿ. ಶಾಲೆಗಳಲ್ಲಿ ಸಂತೆ ಮಾಡೋ ಉದ್ದೇಶ ಏನು ಸರ್? ಏನು ಇದರಿಂದ ಪ್ರಯೋಜನ ಏನು ಮಕ್ಕಳುಗಳಿಗೆ? ಈ ಒಂದು ದಿನದ ಕಾರ್ಯಕ್ರಮ ಏನಂದರೆ ಮಕ್ಕಳಲ್ಲಿ ಒಳ್ಳೆಯ ಒಂದು ಅವೇರ್ನೆಸ್ ಆಗಬೇಕು. ಸಂತೆಯ ವಾತಾವರಣ, ವ್ಯವಹಾರ ಜ್ಞಾನ, ಅವರ ಒಂದು ಹೇಗೆ ವಹಿವಾಟು ಇರುತ್ತೆ ಸಂತೆಯಲ್ಲಿ ಅನ್ನೋದು ಮಕ್ಕಳಿಗೆ ಅರಿವು ಮೂಡಿಸೋದು ಒಂದು ಕಾರ್ಯಕ್ರಮ ಆಗಿದೆ. ಸರ್, ಅಂದರೆ ಇದು ಎಷ್ಟು ವರ್ಷದಿಂದ ನಡ್ಕೊಂಡ್ಬರ್ತಿದೆ? ತುಂಬ ವರ್ಷದ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ ಸರ್. ಏನೇನು ಇವತ್ತು ಇತ್ತು ಸರ್ ಸಂತೆಯಲ್ಲಿ? ತರಕಾರಿ, ಫುಡ್ಸ್, ಇದನ್ನು ಸ್ಟೇಷನರಿಗಳು, ವೆಜ್ ಸೆಕ್ಷನ್ನು, ನಾನ್ ವೆಜ್ಜು, ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು, ಸೊ ಎಲ್ಲ ಥರದ ನಾನಾ ರೀತಿಯ ಭಾಗದ ಇದನ್ನು ಮಕ್ಕಳು ಸೇಲ್ ಮಾಡ್ತಾಯಿದ್ದಾರೆ. ಸರ್, ಇವತ್ತಿನ ಮೊಬೈಲ್ ಯುಗದಲ್ಲಿ ಸರ್ ಎಲ್ಲರೂ ಮೊಬೈಲ್ನೇ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸಂತೆ ಅವ್ರಿಗೆ ಸೊಪ್ಪು ಅಂದರೆ ಏನೋ ಏನು ಗೊತ್ತಿರಲ್ಲ. ಸೊ ಹೇಗೆ ಅವ್ರಿಗೆಲ್ಲ ಅಂದರೆ ಸಾಮಾಜಿಕವಾಗಿಯೂ ಅವ್ರಿಗೆ ನಾವು ಬುದ್ಧಿ ತುಂಬಬೇಕಾಗತ್ತೆ. ಹೇಗೆ ಸರ್ ಅದು ಏನೆಲ್ಲ ಮಾಡ್ತೀವಿ? ಇವತ್ತಿನ ಮಕ್ಕಳು ಕೆಲವು ಮಾರ್ಕೆಟಲ್ಲಿ ತಂದಿರೋಂಥ ಪದಾರ್ಥನ ಎಷ್ಟೋ ಮಕ್ಕಳು ನೋಡೇ ಇರಲ್ಲ. ಇವತ್ತು ಕಣ್ಣಾರೆ ಅವರು ಏನಿದೆ ಪದಾರ್ಥ ಅನ್ನೋದು ಒಂದು ನೋಡುವಂಥ ಭಾಗ್ಯ ಮಕ್ಕಳಲ್ಲಿ ದೊರೆತಿದೆ. ಆ ಮಕ್ಕಳು ಪೇರೆಂಟ್ಸ್ ಜೊತೆ ಸಂತೆಯಲ್ಲಿ ಹೇಗೆ ಹೋಗಿ ಏನು ತೊಗೋಬೇಕು ಹೇಗೆ ಅನ್ನೋದು ಒಂದು ಜ್ಞಾನ ಪರಿಜ್ಞಾನ ಅವ್ರಿಗೆ ಬಂದು. ಹೇಳಿ, ಸಂತೆ ಹೇಗಿತ್ತು? ಏನೇನು ವ್ಯಾಪಾರ ಮಾಡಿದ್ರಿ? ಸಂತೆ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಖುಷಿಯಿಂದೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ. ನಾವು ಎಲ್ಲ ತರಕಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ವೆಜಿಟೇಬಲ್, ಇದು ಹಣ್ಣುಗಳು,
ಮತ್ತು ಎಲ್ಲ ಥರದ್ದು ಐಟಮ್ ನಾವು ಮಕ್ಳ ಹತ್ರ ಪರ್ಚೇಸ್ ಇವತ್ತು ಕರೆಕ್ಟಾಗಿ ಎಲ್ಲ ಇದು ಮಾಡಿದ್ದಾರೆ. ಏನೇನು ಅದು ಎಷ್ಟು ಮಾರ್ಕೆಟಲ್ಲಿ ಎಷ್ಟು ಬೆಲೆ ಇದೆ ಅದಕ್ಕೆ ಕರೆಕ್ಟಾಗೆ ಮಾಡಿದ್ದಾರೆ ಮಕ್ಕಳು. ಅಂದರೆ ಮಕ್ಕಳಲ್ಲಿ ಏನಕ್ಕೆ ಸಂತೆ ವ್ಯಾಪಾರ ಏನಕ್ಕೆ ಮಾಡಬೇಕು? ಮಕ್ಕಳಲ್ಲಿ ಏನಕ್ಕೆ ಅಂದರೆ ಮಕ್ಕಳಲ್ಲಿ ವ್ಯವಹಾರ ದೃಷ್ಟಿ ಚೆನ್ನಾಗಾಗಲಿ ಅಂತ ನಾವು ಇದನ್ನು ಮಾಡ್ತಿದ್ದೀವಿ. ಮಕ್ಕಳಿಗೆ ಗೊತ್ತಾಗಬೇಕು, ಅವ್ರು ಕೊಟ್ಟಾಗ ನಾವು ದುಡ್ಡು ಕೊಟ್ಟಾಗ ಎಷ್ಟು ವಾಪಸ್ ಮಾಡಬೇಕು, ಅಮೌಂಟು ಎಷ್ಟು ಇದು ಮಾಡಬೇಕು ಅವರಿಗೆ ಅದೆಲ್ಲ ಗೊತ್ತಾಗಬೇಕು. ಅಂಗಡಿ ಕಳಿಸಿದಾಗ ಮಕ್ಕಳಿಗೆ ಏನಾಗುತ್ತೆ ಎಷ್ಟು ಚೇಂಜ್ ಅಂಗಡಿ ಹತ್ರ ತೊಗೋಬೇಕು ಅದೆಲ್ಲ ಚೆನ್ನಾಗಿ ಇವಾಗ ಮಕ್ಕಳಿಗೆ ಗೊತ್ತಾಗಿದೆ. ತುಂಬ ಎಂಜಾಯ್ ಮಾಡಿದ್ದಾರೆ ಮಕ್ಕಳು. ಎಲ್ಲ ಫುಡ್ ಸೆಕ್ಷನ್ ಇದೆ, ಎಲ್ಲ ಥರದ್ದು ಐಟಮ್ ಮಾಡಿದ್ದಾರೆ. ವೆಜ್ ನಾವು ಏನು ಕೇಳಿದ್ರು ಬಾರ್ಗಿನ್ ಮಾಡೇ ತೊಗೋಬೇಕಲ್ಲಿ. 50 ರೂಪಾಯಿ ಹೇಳ್ತಾರೆ, 50 ರೂಪಾಯಿ ಇದ್ದರೆ 40 ರೂಪಾಯಿ ಮಾಡಿಸ್ಕೊಡೋದು, ಆ ಥರ ಎಲ್ಲ ಬಾರ್ಗಿನ್ ಮಾಡಿ ತೊಗೋಬೇಕು ನಾವು. ಮಾರ್ಕೆಟ್ಗಳು ಇವಾಗ ಸ್ವಲ್ಪ ಕಡಿಮೆ ಆಗ್ತಿದೆ, ರೈತರಿಗೋಸ್ಕರ ಮಾರ್ಕೆಟ್ ಇರಬೇಕು. ಮಾಲ್ಗಳೆಲ್ಲ ಜಾಸ್ತಿ ಆಗ್ತಿದ್ದಾವೆ ಇವಾಗ, ಅದಕ್ಕೋಸ್ಕರ ಮಾರ್ಕೆಟ್ಗಳು ಹೋಗಬೇಕು. ಏನೇನಿತ್ತು ನೀವು ಮಾರ್ಕೆಟಲ್ಲಿ ಸಂತೆಯಲ್ಲಿ? ಸಂತೆಯಲ್ಲಿ ವೆಜಿಟೇಬಲ್ಸ್ ಇತ್ತು ಆ್ಯಂಡ್ ಸ್ನ್ಯಾಕ್ಸ್, ವೆರೈಟಿ ಆಫ್ ಸ್ನ್ಯಾಕ್ಸ್ ಇತ್ತು, ಐಸ್ ಕ್ರೀಮ್ಸ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್, ವೆಜ್ ಐಟಮ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಹೌದು, ಇವತ್ತು ನಾನು ಸಂತೆ ವ್ಯಾಪಾರ ಮಾಡಿದೆ. ಇದ್ದಂತಹ ಎಷ್ಟೋ ತರಕಾರಿಗಳನ್ನು ನಾನು ಇಲ್ಲಿ ಗಂಟು ಮಾಡಿದ್ದೀನಿ. ನಾವು ಮಾರಬೇಕಾದ್ರೆ ಎಲ್ಲರೂ ಅಷ್ಟೇ ಬಾರ್ಗಿಂಗ್ ಮಾಡ್ತಾನೆ, ಯಾವುದೇ ಥರ ಪದಾರ್ಥಗಳನ್ನ ತಗೊಳ್ಳೋದಿಲ್ಲ. ಬಾರ್ಗಿಂಗ್ ಮಾಡಬೇಕಾದ್ರೆ ನಮಗೂ ಲಾಸ್ ಆಗುತ್ತೆ. ನಾವು ಬೆಳೆದಂತಹ ಬೆಲೆಗೆ ಸರಿಯಾಗಿ ಬೆಲೆ ಸಿಗಲಿಲ್ಲ ಅಂದರೆ ನಮಗೂ ನಷ್ಟ ಆಗುತ್ತೆ. ರೈತರು ಒಂದು ಬೆಳೆಗಳನ್ನು ತುಂಬ ಕಷ್ಟಪಟ್ಟಿರ್ತಾರೆ. ಆ ಕಷ್ಟಕ್ಕೆ ಪ್ರತಿಫಲಿಸಲು ಸರಿಯಾದ ಬೆಲೆಗೆ ಹಣ್ಣುಗಳೆಲ್ಲ ಮಾರಾಟ ಆಗಬೇಕು. ಆದ್ದರಿಂದ ಇವತ್ತು ನಾನು ಮಾರಾಟ ಮಾಡಿದ್ರಿಂದ ನನಗೆ ತುಂಬ ಅರಿವಾಯಿತು. ಎಷ್ಟೋ ಜನ ರೈತರು ಮಾಡ್ತಾರೆ. ಹಾಗಾಗಿ ನಾವು ಅಲ್ಲಿ ಸಂತೆ ಇದೆ, ಬೇಡ ಅಲ್ಲಿ ಹೋಗೋದು, ಮಕ್ಕಳ ಸಂತೆಯಲ್ಲೇ ವ್ಯಾಪಾರ ಮಾಡೋಣ, ಅವ್ರ ಮಕ್ಕಳಿಗೊಂದು ಬಿಸ್ನೆಸ್ ಅಂತ ಗೊತ್ತಾಗಲಿ, ವ್ಯವಹಾರ ಜ್ಞಾನ ಗೊತ್ತಾಗಲಿ. ರೈತರು ಎಲ್ಲರೂ ಹಳ್ಳಿ ಇರೋದ್ರಿಂದ ಇಲ್ಲೇ ಬಂದು ತಗೊಳ್ಳೋಣ, ಮಕ್ಕಳಿಗೆಲ್ಲ ವ್ಯವಹಾರ ಜ್ಞಾನ ಗೊತ್ತಾಗುತ್ತೆ ಅಂತೇಳಿ ನಾವು ಇಲ್ಲೇ ಬಂದು ಮಾಡಿದರೆ ಮಕ್ಕಳಿಗೂ ಖುಷಿ ಆಗುತ್ತಲ್ಲ ಸರ್. ಅದಕ್ಕೋಸ್ಕರ ನಾವು ಇಲ್ಲಿ ಹಳ್ಳಿ ಇರೋದ್ರಿಂದ ಮಾಲ್ಗೆ ಹೋಗಲ್ಲ, ಮಕ್ಕಳು ಸಂತೆ ಇಲ್ಲ ಅಂತೇಳಿ ನಾವು ಇಲ್ಲೇ ಬಂದು. ನಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ನಮ್ದು ಇಲ್ಲೇ ಒಂದು ಸ್ಥಳ ಆಗಿದೆ. ಮತ್ತು ಮಕ್ಕಳಿಗೂ ವ್ಯವಹಾರ ಜ್ಞಾನ ಗೊತ್ತಾಗಬೇಕು. ಮತ್ತು ನಮಗೂ ಒಂಥರ ಖುಷಿ ಇರುತ್ತೆ ಮಕ್ಕಳ ಜೊತೆ ಸೇರಿಕೊಂಡು ವ್ಯಾಪಾರ ಮಾಡೋದಕ್ಕೆ. ಮತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆನೂ ಇದೆ. ಆ ಸಂತೆಗೆ ಹೋಗೋ ಜನ ಇಲ್ಲಿಗೆ ಬಂದು ವ್ಯಾಪಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ಆಮೇಲೆ ನಮಗೂ ಒಂಥರ ಖುಷಿನೇ ಮಕ್ಕಳ ಜೊತೆ ಬಂದು ಈ ಥರ ಸಂತೆ ವ್ಯಾಪಾರ ಮಾಡೋದಕ್ಕೆ. ಬೇರೆ ಎಲ್ಲ ಕಡೆ ಹೋಗೋದಕ್ಕಿಂತ ಇಲ್ಲಿ ಬಂದು ಮಾಡಿದ್ರೆ ಮಕ್ಕಳಿಗೂ ಖುಷಿ ಮತ್ತು ನಮಗೂ ಒಂಥರ ಖುಷಿನೇ. ಮತ್ತು ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷ ಮಾಡೋದ್ರಿಂದ ನಾವು ಒಂದೊಂದು ವರ್ಷ ಒಂದೊಂದು ಥರ ಹಾಕ್ಕೊಂಡು ಮಾಡ್ತೀವಿ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಕಿಡ್ಡಿಸ್ ಈಗಲ್ ಫಿಟ್ನೆಸ್ ಜಿಮ್ ಕಳೆದ 7 ವರ್ಷಗಳಿಂದ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡುತ್ತಿದ್ದು, ಇದೀಗ ಆಧುನೀಕರಣಗೊಂಡಿರುವ ಜಿಮ್ನಿಂದ ಮತ್ತಷ್ಟು ಗ್ರಾಮೀಣ ಪ್ರತಿಭೆಗಳು ಹೊರಹೊಮ್ಮಲಿ ಎಂದು ನುಗ್ಗೇಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಭರತ್ ರೆಡ್ಡಿ ಶುಭ ಹಾರೈಸಿದರು. ನುಗ್ಗೇಹಳ್ಳಿಯಲ್ಲಿನ ಹಿರಿಸಾವೆ ರಸ್ತೆಯಲ್ಲಿ ನೂತನವಾಗಿ ಆಧುನೀಕರಣಗೊಂಡಿರುವ ಕಿಡ್ಡಿಸ್ ಈಗಲ್ ಫಿಟ್ನೆಸ್ ಜಿಮ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 7 ವರ್ಷಗಳಿಂದ ಹೋಬಳಿ ಕೇಂದ್ರದಲ್ಲಿ ಕಿಡ್ಡಿಸ್ ಈಗಲ್ ಫಿಟ್ನೆಸ್ ಜಿಮ್ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಹಕರಿಗೆ ಗುಣಮಟ್ಟದ ತರಬೇತಿ ನೀಡುವ ಸಲುವಾಗಿ ಮಾಲೀಕರಾದ ಸುನಿಲ್ ಸನ್ ಆಫ್ ಕಿಟ್ಟಿ ತಮ್ಮ ಜಿಮ್ ಅನ್ನು ಆಧುನಿಕವಾಗಿ ಮೇಲ್ದರ್ಜೆಗೇರಿಸಿದ್ದಾರೆ. ಇದರಿಂದ ನಗರ ಪ್ರದೇಶಗಳಲ್ಲಿರುವಂತೆ ಹೈಟೆಕ್ ಮಾದರಿಯ ಉಪಕರಣಗಳನ್ನು ಹೊಂದುವ ಮೂಲಕ ಈ ಭಾಗದ ಗ್ರಾಮೀಣ ಯುವ ಪಡೆ ಉತ್ತಮ ತರಬೇತಿ ಪಡೆಯುವ ಮೂಲಕ ಬಿಲ್ಡರ್ ಆಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಎಂದು ಹಾರೈಸಿದರು. ಕಾಂಗ್ರೆಸ್ ಯುವ ಮುಖಂಡ ಅವರೇಹಳ್ಳಿ ವೇಣು ಮಾತನಾಡಿ, ಸ್ನೇಹಿತರಾದ ಮಿಸ್ಟರ್ ಬೆಂಗಳೂರು ಗೋಲ್ಡ್ ಮೆಡಲ್ ಬಾಡಿ ಬಿಲ್ಡರ್ ಸುನಿಲ್ ಸನ್ ಆಫ್ ಕಿಟ್ಟಿ ಸುಮಾರು 25 ಲಕ್ಷ ರು ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಜಿಮ್ ಅನ್ನು ಹೊಸ ವಿನ್ಯಾಸದ ಮೂಲಕ ಆಧುನೀಕರಣ ಮಾಡಿದ್ದಾರೆ. ಈ ಭಾಗದ ಜನರು ಉತ್ತಮ ಆರೋಗ್ಯ ಪಡೆಯುವ ದೃಷ್ಟಿಯಿಂದ ಜಿಮ್ನಲ್ಲಿ ಹೆಚ್ಚಿನ ತರಬೇತಿ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಕಿಡ್ಡಿಸ್ ಈಗಲ್ ಫಿಟ್ನೆಸ್ ಜಿಮ್ನ ಮಾಲೀಕರಾದ ಸುನಿಲ್ ಸನ್ ಆಫ್ ಕಿಟ್ಟಿ ಮಾತನಾಡಿ, ಕಳೆದ ನವೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ಪೆಪ್ ಇಂಟರ್ನ್ಯಾಷನಲ್ ಫೆಡರೇಷನ್ ವತಿಯಿಂದ ಆಯೋಜಿಸಿದ್ದ ಮಿಸ್ಟರ್ ಬೆಂಗಳೂರು ಬಾಡಿ ಬಿಲ್ಡರ್ ಸ್ಪರ್ಧೆಯಲ್ಲಿ ನಾನು ಗೋಲ್ಡ್ ಮೆಡಲ್ ಪಡೆದಿದ್ದು, ಜೊತೆಗೆ ಬೆಂಗಳೂರು ಕ್ಲಾಸಿಕ್ ಸಿಕ್ಸ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದಿದ್ದೆ. ತನ್ನ ಹುಟ್ಟೂರಿನ ಪ್ರತಿಭೆಗಳು ಉತ್ತಮ ಬಾಡಿ ಬಿಲ್ಡರ್ಗಳಾಗಿ ಹೊರಹೊಮ್ಮಲಿ ಎಂದು ಕಿಡ್ಡಿಸ್ ಈಗಲ್ ಫಿಟ್ನೆಸ್ ಜಿಮ್ ಕೇಂದ್ರವನ್ನು ಹೋಬಳಿ ಕೇಂದ್ರದಲ್ಲಿ ತೆರೆಯಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಭಾಗದ ಯುವಕರಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಯುವ ಉದ್ಯಮಿ ಭರತ್, ಕಾರ್ತಿಕ್, ವೈಶಾಖ್, ರಂಜು, ರವಿ, ಕಿಶನ್, ಪುಟ್ಟ, ಪ್ರತಾಪ್, ರಾಕೇಶ್,
ಪ್ರಕಾಶ್, ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಸದಸ್ಯರು, ನುಗ್ಗೇಹಳ್ಳಿ ಹುಡುಗರು ಸೇರಿದಂತೆ ಇತರರು ಹಾಜರಿದ್ದರು. 7ನೇ ವರ್ಷದ ಜಿಮ್ ಆನಿವರ್ಸರಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಜಿಮ್ನ ಪ್ರೊಪ್ರೈಟ್ರು ಹಾಗೂ ಪರ್ಸನಲ್ ಟ್ರೈನರ್ ಅಂತ ಸುನಿಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಫಿಫ್ತ್ ಕಾಂಪಿಟೇಷನ್ನ ಕಂಟೆಸ್ಟ್ ಮಾಡಿದರು. ಆ ಕಂಟೆಸ್ಟಲ್ಲಿ ಗೋಲ್ಡ್ನ ಗೆದ್ದು ನಮ್ಮ ಹೋಬಳಿಗೆ, ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಂದು ಹೆಸರು ತಂದುಕೊಂಡಂಥ ನನ್ನ ಪ್ರೀತಿಯ ಸಹೋದರನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಇವನ ಜೀವನ ಇದೇ ಮಾರ್ಗದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಉನ್ನತವಾಗಿ 4 ಜನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು 4 ಜನನ ಸದೃಢವಾಗಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಸರು ಮಾಡಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಸರು ಮಾಡಲಿ, ನೀನು ಸದಾಕಾಲ ನಾವು ಇರ್ತೀವಿ ಅಂತ ಹೇಳ್ತಾ ನಾಗರಬಾವಿಗೆ ಈ ಕಾಂಪಿಟೇಷನ್ನು ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಿದ್ದು. ಫಿಫ್ತ್ ಅಂತಂದರೆ ಅದು ಬಂದ್ಬಿಟ್ಟು ಥೈಲ್ಯಾಂಡ್ ಫಿಟ್ನೆಸ್ ಫೆಡರೇಷನ್ ಅದು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು. ಆ ಕಾಂಪಿಟೇಷನಲ್ಲಿ ನಾನು ನಮ್ಮ ಜಿಮ್ಮಿಂದ ಕಾಂಪೀಟ್ ಮಾಡಿ ಬಾಡಿ ಬಿಲ್ಡಿಂಗಲ್ಲಿ ಗೋಲ್ಡು ಮತ್ತು ಕ್ಲಾಸಿಕ್ ಫಿಸಿಕಲ್ಲಿ ಸಿಲ್ವರು 2 ಪ್ಲೇಸ್ಮೆಂಟ್ ಮಾಡಿದ್ದೀನಿ. ನಮ್ಮ ಜಿಮ್ಮಿದ್ದು 7 ವರ್ಷ ಆಯಿತು. ಅವಾಗಿಂದ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಮೇಡಮ್ ಬ್ರದರ್ ಎಲ್ಲ ಥರನೂ ಸಪೋರ್ಟ್ ಮಾಡೋರು. ಈಗ ನೆಕ್ಸ್ಟು ಮತ್ತೆ ನಾನು ಇನ್ನೊಂದು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ರೆಡಿ ಆಗಬೇಕು ಅಂತ ತಯಾರಿ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಡಚಣೆಯಾಗದಂತೆ ನಿರಂತರ ವಿದ್ಯುತ್ ಪೂರೈಕೆಗಾಗಿ 85 ಲಕ್ಷ ರು ವೆಚ್ಚದಲ್ಲಿ ಪಂಪ್ ಹೌಸ್ಗೆ HT ಕೇಬಲ್ ಅಳವಡಿಕೆ ಕಾರ್ಯ. ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ ಶಾಸಕ CN ಬಾಲಕೃಷ್ಣರವರು. ಮಕ್ಕಳ ಶೈಕ್ಷಣಿಕ ಭಾಗವಾಗಿ ಕಲಿಕೆಗೆ ಮಕ್ಕಳ ಸಂತೆ ಅಗತ್ಯ ಎಂದ ಶ್ರವಣಬೆಳಗೊಳ ರಚನಾ ಸ್ಕೂಲ್ನ ಕಾರ್ಯದರ್ಶಿ ಪ್ರಕಾಶ್. ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂತೆ ಉದ್ಘಾಟಿಸಿ ಹೇಳಿಕೆ. ಅತ್ಯಂತ ಉತ್ಸಾಹದಿಂದ ವ್ಯಾಪಾರದಲ್ಲಿ ತೊಡಗಿದ ಮಕ್ಕಳು. ಹಾಗೂ ನುಗ್ಗೇಹಳ್ಳಿಯಲ್ಲಿನ ಕಿಟ್ಟೀಸ್ ಈಗಲ್ ಫಿಟ್ನೆಸ್ ಜಿಮ್ ಆಧುನೀಕರಣ. ಅತ್ಯಾಧುನಿಕ ಸೌಲಭ್ಯದ ಜಿಮ್ ಉದ್ಘಾಟಿಸಿದ PSI ಭರತ್ ರೆಡ್ಡಿ. ಜಿಮ್ನ ಸಹಾಯದಿಂದ ಗಟ್ಟಿಮುಟ್ಟಾದ ದೇಹದೊಂದಿಗೆ ಉತ್ತಮ ಆರೋಗ್ಯಕ್ಕೆ ಯುವಕರು ಮುಂದಾಗಲಿ ಎಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.